ಆಮೇಲೆ ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆನೂ ಕೂಡ ದೊಡ್ಡದಾಗಿ ಏನೋ ಕಡಿದು ಬಾರ್ಲಾಕಿದ್ದೀರಿ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ. ಅದೇನು ಇಲ್ಲ, ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ವಾದ ವಿವಾದಗಳು ಎಲ್ಲ ಆಗಿ ಚರ್ಚೆ ಆಗಿ ಸುಪ್ರೀಂ ಕೋರ್ಟು ಸಹ ಇದನ್ನ ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅಲ್ಲೂ ಕೂಡ ಯಾರ್ಯಾರು ಕೊಟ್ಟಿದ್ದಾರೆ, ಯಾರ್ಯಾರು ತಗೊಂಡಿದ್ದಾರೆ ಎಲ್ಲ ದಾಖಲೆಗಳು ಸುಪ್ರೀಂ ಕೋರ್ಟಲ್ಲಿ ಬಿಡುಗಡೆ ಆಗಿದೆ. ಈಗಾಗಲೇ ಇವರ ಕಾಂಗ್ರೆಸ್ ಅವರ ಯೋಗ್ಯತೆಗೆ 1422 ಕೋಟಿ ರೂಪಾಯಿಗೂ ಹೆಚ್ಚು ಮೇಲೆ ದುಡ್ಡನ್ನು ಪಡೆದಿದ್ದಾರೆ. ಇವರು ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಯಾರಿಗೆ ಬೆದರಿಕೆ ಹಾಕಿದ್ರು, ಆ ಪಟ್ಟಿನೂ ಕೊಡಬೇಕಲ್ಲ. ತೃಣಮೂಲ ಕಾಂಗ್ರೆಸ್ ಇವರ INDA ಒಕ್ಕೂಟದಲ್ಲಿರುವಂಥದ್ದು 1610 ಕೋಟಿ ತಗೊಂಡಿದ್ದಾರೆ. ನಿಮಗೆ ಎಲ್ಲ ಟೋಟಲ್ ಹಾಕಿದ್ರೆ BJP ಆಲ್ಮೋಸ್ಟ್ ಆಲ್ 6000 ಕೋಟಿ ಏನೋ ತಗೊಂಡಿದ್ದಾರೆ ಎಲೆಕ್ಟ್ರೋಲ್ ಬಾಂಡ್. ಅದಕ್ಕಿಂತ ಜಾಸ್ತಿ ವಿರೋಧ ಪಕ್ಷಗಳೇ ಜಾಸ್ತಿ ತಗೊಂಡಿದ್ದಾರೆ. ಅಂದರೆ ಭಾರತೀಯ ತೆಲಂಗಾಣ ಇರ್ಬೋದು, ಬಿಜು ಜನತಾಳ, DMK, ಆಮ್ ಆದ್ಮಿ, ಶಿವಸೇನೆ, NCP, RJD ಇವೆಲ್ಲ ಟೋಟಲ್ ಹಾಕಿದ್ರೆ BJPಗಿಂತ ಜಾಸ್ತಿ ಹಣ ಅವರೇ ಪಡೆದಿದ್ದಾರೆ. ಹಾಗಾದ್ರೆ ಇವ್ರ ಮೇಲೆ ಯಾಕೆ ಕೇಸ್ ಇಲ್ಲ? ಇವಾಗ ಕೇಸ್ ಹಾಕಿದವರು ಯಾರ್ಯಾರು ಪಡೆದಿದ್ದಾರೋ ಎಲ್ಲರ ಮೇಲೆ ಹಾಕ್ಬೇಕಾಯ್ತಲ್ಲ. ಪರ್ಟಿಕ್ಯುಲರ್ ಸುದ್ದಿ ಮಾಡಬೇಕು ಅಂತ ದೃಷ್ಟಿಯಿಂದ ಮಾಡಿದ್ದಾರೆ. ಇದು ಸುದ್ದಿ ಮಾಡೋದು ಬಿಟ್ಟರೆ ಇದರಲ್ಲೇನು ತಪ್ಪುಗಳು ಕಂಡು ಬರ್ತಾ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಏನೇನು ವಾದ ವಿವಾದ ಆಗಬೇಕೋ ಆಗಿ ಮುಗಿದಿರೋ ಅಂಥ ಕೇಸು. ಸುಮ್ಮನೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೇಸು ಮೂಡಾ ಕೇಸ್ಗೆ ಜಾಯಿನ್ ಮಾಡಿ, ಮೂಡಾದು ಭಾಳ ಜೋರಾಗಿ ಓಡ್ತಾ ಇದೆ, ಅದಕ್ಕೋಸ್ಕರ ಇದು ಕೌಂಟ್ರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ರಾಜೀನಾಮೆ ಕೇಳಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಮಾಡಿರೋವಂಥದ್ದು ಬಿಟ್ಟರೆ ಇದರಲ್ಲಿ ಏನು ಆ ಥರದ್ದೇನು. ಯಾಕಂದರೆ ನಿರ್ಮಲಾ ಸೀತಾರಾಮನ್ ಅವರು ಅವರ ಸ್ವಜನ ಪಕ್ಷಪಾತ ಏನಾನ ಮಾಡಿದ್ದಾರೆ, ಅವ್ರ ಕುಟುಂಬಕ್ಕೆ ಏನಾನ ತಗೊಂಡಿದ್ದಾರೆ ಬಾಂಡು, ಅವಾಗ ಅವ್ರ ಮೇಲೆ ಕೇಸ್ ಮಾಡ್ಬೋದಾಯ್ತು. ಅವ್ರ ಕುಟುಂಬಕ್ಕೆ ತಗೊಂಡಿದ್ರೆ ಅಥವಾ ಅವ್ರಿಗೆ ಬೇಕಾದಂಥ ವ್ಯಕ್ತಿಗೆ ತಗೊಂಡಿದ್ರೆ ಮಾಡ್ಬೋದಾಯ್ತು. ಇದು ಆ್ಯಕ್ಟಲ್ಲಾಗಿ ಚುನಾವಣಾ ಬಾಂಡ್ ಅನ್ನೋದು ಆ್ಯಕ್ಟ್ ಮಾಡಿದ್ದಾರೆ, ಅದನ್ನು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದಳು. ಅದರಲ್ಲಿ ಎಲ್ಲರೂ ಭಾಗಿಗಳೇ, ದೇಶದಲ್ಲಿರೋ ಎಲ್ಲ ಪಾರ್ಟಿನೂ ಚುನಾವಣಾ ಬಾಂಡ್ ತಗೊಂಡಿದ್ದಾರೆ. ಹಂಗಾರೆ ಎಲ್ಲರೂ ಬೆದರಿಕೆ ಮಾಡಿ ತಗೊಂಡಿದ್ದಾರೆ. ಈ ಕಾಂಗ್ರೆಸ್ಸು 1422 ಕೋಟಿ ಏನು ಬೆದರಿಕೆ ಮಾಡಿ ತಗೊಂಡಿದ್ದಾರೆ. ಅದರಿಂದ ಸುಮ್ಮನೆ ಇಲ್ಲ ಸಲ್ಲದ ಆಪಾದನೆ ಮಾಡಿ ಒಂದು ಕೆಸರಚ್ಚೋ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪ್ರಾಯೋಜಿತ ಇದಲ್ಲ, ಕಾಂಗ್ರೆಸ್ ಪ್ರಾಯೋಜಿತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ಭಾಳ ದಿನ ನಡೆಯಲ್ಲ. ಯಾಕಂದರೆ ಮೂಡಾ ಕೇಸ್ಗೋಸ್ಕರ ಎಲ್ಲ ಕೇಸ್ಗಳನ್ನು ಈ ಥರ ಮಾಡ್ತಾ ಇದ್ದಾರೆ. ಸುದ್ದಿಯಲ್ಲಿ ಇರಬೇಕು ಅಂತೇಳಿ ಕೇಂದ್ರದ ಕಾಂಗ್ರೆಸ್ ಅವರ ನಿರ್ದೇಶನ, ಅಲ್ಲಿಂದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರು ಅವರ ನಿರ್ದೇಶನದ ಮೇಲೆ ಈ ಥರದ್ದೆಲ್ಲ ನೀವು ಸ್ವಲ್ಪ ಕೇಂದ್ರ ಸರ್ಕಾರದ ಮೇಲೆ ಮಾಡಿ ಅಂತ ಹೇಳಿದ್ದಾರೆ.